Hello. Welcome to Sweetu Kara Coffee, presented by Santrupti Oil, powered by Akshay Kalpa Organics ಮತ್ತು ಇಂಡಿಯಾ ಸ್ವೀಟ್ ಹೌಸ್. ಇವತ್ತಿನ ಸ್ವೀಟು ಖಾರ ಕಾಫಿಯಲ್ಲಿ ಒಂದು ಸ್ಪೆಷಲ್ ದೋಸೆ ಮಾಡ್ತಾ ಇದ್ದೀನಿ. ಈ ಸ್ಪೆಷಲ್ ದೋಸೆಗೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಮಸಾಲಾ ಚೀಲ ಅಂತ. ಇದು ವಿಶೇಷವಾದಂಥ ಒಂದು ದೋಸೆ, ದಿಢೀರಂತ ಮಾಡುವಂಥ ಒಂದು ದೋಸೆ. ಭಾಳ ರುಚಿಯಾಗಿರುತ್ತೆ, ಭಾಳ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಈ ಮಸಾಲಾ ಚೀಲಾಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪಷ್ಟು ಚಿರೋಟಿ ರವೆ, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿಯನ್ನು ಇಟ್ಕೊಂಡಿದ್ದೀನಿ. ಒಂದು 4 ಲವಂಗ, 1 ಚಮಚದಷ್ಟು ಜೀರಿಗೆ, 2 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಕಪ್ ಏಲಕ್ಕಿ, 1/4 ಚಮಚದಷ್ಟು ಮೆಂತ್ಯ, ಚಾಟ್ ಮಸಾಲ ಒಂದು ಅರ್ಧ ಚಮಚದಷ್ಟು ಆಮ್ಚೂರ್ ಪೌಡರ್, ಪನ್ನೀರನ್ನು ತುರಿದಿಟ್ಕೊಂಡಿದ್ದೀನಿ ಸುಮಾರು 1 ಕಪ್ಪಷ್ಟು. ಹಾಗೆಯೇ ಚೀಸ್, ಪ್ರೋಸೆಸ್ ಚೀಸ್ನ ತುರಿದಿಟ್ಕೊಂಡಿದ್ದೀನಿ, ಅದು ಕೂಡ 1 ಕಪ್ಪಷ್ಟು. ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಹಸಿಮೆಣಸಿನ ಪುಡಿ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಸಾಸಿವೆ, ಕಸೂರಿ ಮೇಥಿ ಒಂದು ಅರ್ಧ ಚಮಚದಷ್ಟು, ಹಾಗೆಯೇ ಒಂದು 1/4 ಚಮಚದಷ್ಟು ಅಡಿಗೆ ಸೋಡಾ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾವು ಬಳಸೋದು ಸಂತೃಪ್ತಿ ಆಯಿಲನ್ನು ಬಳಸ್ತಾ ಇದ್ದೀವಿ. ಇವೆಲ್ಲವನ್ನು ಬಳಸಿ ಅದ್ಭುತವಾದಂಥ ಮಸಾಲಾ ಚೀಲ ಮಾಡ್ತಾ ಇದ್ದೀನಿ. ಸೊ ಮಸಾಲಾ ಚೀಲ ಮಾಡೋಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಮಿಕ್ಸಿ ಜಾರ್ಗೆ ನಾವು ಹಸಿಮೆಣಸಿನಕಾಯಿ, ಓಕೆ, ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ 1 ಇಂಚಷ್ಟು ಹಸಿ ಶುಂಠಿ, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಓಕೆ, ಇದು ರೆಡಿ ಆಯಿತು. ಈಗ ಒಂದು ಪ್ಯಾನ್ ಇಟ್ಕೊಂಡು ಒಂದು ಮಸಾಲ ಪೌಡರ್ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು 2 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಮೆಣಸು. ಇದಿಷ್ಟನ್ನು ನಾವು ಹುರ್ಕೋಬೇಕು. ಸಿಡಿಯೋಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಇದಕ್ಕೆ ಒಂದು 1/4 ಚಮಚದಷ್ಟು ಮೆಂತ್ಯ. ಈ ಮೆಂತ್ಯ ಕೆಂಪಗಾಗಬೇಕು. ಹಾಗೆ 1 ಕಪ್ ಏಲಕ್ಕಿ. ಮೆಂತ್ಯ ಕೆಂಪಗಾಗೋ ತನಕ ಹುರಿಬೇಕು, ಆವಾಗ ಅದರ ಕಹಿ ಕಮ್ಮಿ ಆಗುತ್ತೆ. ಲವಂಗ, 4 ಲವಂಗ, ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಇದಿಷ್ಟನ್ನು ಪೌಡ್ರ್ ಮಾಡ್ಕೋಬೇಕು. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ನಲ್ಲೂ ಲಭ್ಯ. What we eat is what we are. And for cows, that means healthy, nutritious food for better, healthier milk. At Akshayakalpa, we prioritize the health and well-being of our cows, ensuring they're healthy and happy, so you can enjoy pure, wholesome milk. Because we believe healthy cows make healthy milk for a healthier you. ಇದು ಒಂದು ಸ್ವಲ್ಪ ಪೌಡ್ರ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಹಸಿಮೆಣಸಿನ ಪುಡಿ, ಒಂದು ಅರ್ಧ ಚಮಚದಷ್ಟು
ಚಾಟ್ ಮಸಾಲ, ಒಂದು ಅರ್ಧ ಚಮಚದಷ್ಟು ಆಮ್ಚೂರ್ ಪೌಡರ್, ಮೂರನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡಬೇಕು, ಅದು ನೀಟಾಗಿ ಹೊಂದ್ಕೊಳ್ಳುತ್ತೆ. ಫಸ್ಟ್ ಕ್ಲಾಸ್ ಪೌಡರ್ ರೆಡಿ ಆಯಿತು. ಈಗ ಒಂದು ಬೌಲ್ಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಆ ಹಿಂಗನ್ನು ಕರಗಿಸ್ಕೋಬೇಕು. ಓಕೆ, ಆಯಿತು. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಮೊಸರು ಹಾಕಿ, ಜೊತೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪೌಡ್ರ್ ಇದೆಯಲ್ಲ, ಈ ಪೌಡರು ಒಂದು 2 ಚಮಚ ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಇಲ್ಲದೆ ಇರೋ ಹಂಗೆ ಮಿಕ್ಸ್ ಮಾಡಬೇಕು. ಆಹಾ, ಗಮ್ಮಂತ ಇದೆ ಪೌಡ್ರ್ ಅದು. ಓಕೆ, ಇದು ರೆಡಿ ಆಯಿತು. ಈಗ ಹಿಟ್ಟು ರೆಡಿ ಮಾಡ್ಕೋಬೇಕು. ಅದಕ್ಕೇನು ಮಾಡಬೇಕು ಅಂದರೆ ಒಂದು ಬೌಲ್ ತೊಗೊಂಡು ಚೀಸ್ ಮತ್ತು ಪನ್ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ತುರಿದಿರುವಂಥ ಪನ್ನೀರು, ತುರಿದಿರುವಂಥ ಚೀಸು, ಇದಕ್ಕೆ ಒಂದು ಸ್ವಲ್ಪ ನಾವು ಮಾಡಿರ್ತಕ್ಕಂಥ ಪುಡಿ, ಫ್ಲೇವರ್ಗೋಸ್ಕರ ಅಷ್ಟೇ ಅದು. ಇದನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇನ್ನೊಂದು ಬೌಲ್ ತೊಗೊಂಡು ಈ ಬೌಲ್ಗೆ ಕಡಲೆ ಹಿಟ್ಟು 1 ಕಪ್ಪಷ್ಟು, ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಸ್ಟಾರ್ಟಿಂಗ್ ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಯಾಂಟಾಸ್ಟಿಕ್. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಇದೆಯಲ್ಲ, ಆ ಮಸಾಲೆ ಹಾಕಬೇಕು. ಜೊತೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೊಸರು, ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಗಂಟು ಇಲ್ಲದೆ ಇರೋ ಹಂಗೆ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಇಂಗು, ಒಂದು ಸ್ವಲ್ಪ ಅಡಿಗೆ ಸೋಡಾ, ಕಸೂರಿ ಮೇಥಿ ಒಂದು ಅರ್ಧ ಚಮಚದಷ್ಟು ಹಿಂಗೆ ಪುಡಿ ಮಾಡ್ಕೋಬೇಕು. ಒಂದು ಅರ್ಧ ಚಮಚದಷ್ಟು ಅರಿಶಿನ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಹಿಟ್ಟು ರೆಡಿ ಆಯಿತು. ಈಗ ಇದನ್ನು ಪಕ್ಕ ಇಟ್ಬಿಡೋಣ. ಒಂದು 10 ನಿಮಿಷ ಸೋಡಾ ಅದ್ರ ಕೆಲಸ ಮಾಡಬೇಕು. ಹಾಗೆಯೇ ರವೆ ಚೆನ್ನಾಗಿ ಮೊಸರನ್ನು ಕುಡಿದು ದಪ್ಪ ಆಗಬೇಕು. ಅಷ್ಟರಲ್ಲಿ ಈ ಕಡೆ ತವಾ ಕಾಯಕ್ಕೆ ಇಟ್ಬಿಡೋಣ.
ತವಾ ಚೆನ್ನಾಗೆ ಕಾಯಬೇಕು. ತವಾ ಕಾದಿದೆ. ಈಗ ಇದು ಸ್ವಲ್ಪ ಗುಳುಗುಳ್ಳೆ ಬರೋಕ್ಕೆ ಶುರು ಆದಮೇಲೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಇದರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಫಿಲ್ಲಿಂಗ್ ಹಾಕಬೇಕು. ಒಂದು ಸ್ವಲ್ಪ ಚೀಸೆಲ್ಲ ಕರಗೋ ತನಕ ಬೇಯಿಸಬೇಕು. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಈಗ ಇನ್ನೊಂದು ದೋಸೆ ಹುಯ್ದು ಬಿಡೋಣ. ಆ್ಯಕ್ಚುಲಿ ಏನಂದರೆ, ಇಬ್ಬರು ಸ್ನೇಹಿತರು ಮರಳುಗಾಡಲ್ಲಿ ಹೋಗ್ತಾ ಇದ್ದಾರಂತೆ. ಆವಾಗ ನಡಿಬೇಕಾದ್ರೆ ಒಬ್ಬನ ಕಾಲು ಇನ್ನೊಬ್ಬನಿಗೆ ಸಿಗಾಕೊಂಬಿಟ್ಟು ಅವನು ಬಿದ್ದಂತೆ. ಬಿದ್ದಾಗ ಸಿಟ್ಟು ಬಂದು ಅವನು ಎದ್ದಿದ್ದು ಇವನಿಗೆ ಒಂದು ಕಪಾಳ ಕೊಡದ್ನಂತೆ. ತಕ್ಷಣ ಹೊಡೆಸ್ಕೊಂಡವನು ಮರಳಿನ ಮೇಲೆ, ಇವತ್ತು ನನ್ನ ಗೆಳೆಯ ನನ್ನ ಕಪಾಳಕ್ಕೆ ಹೊಡೆದ ಅಂತ ಬರೆದ್ನಂತೆ. ಸ್ವಲ್ಪ ಹೊತ್ತಾದಮೇಲೆ ಒಂದು ನೀರಿರುವಂಥ ಪ್ರದೇಶ ಓಯಸಿಸ್ ಸಿಕ್ತಂತೆ. ಓಯಸಿಸ್ ಸಿಕ್ಕಿದಾಗ ಅಲ್ಲಿ ಸ್ನಾನ ಮಾಡೋಕ್ಕೆ ಅಂತ ನೀರೊಳಗೆ ಇಳಿದ್ರು. ಅಲ್ಲಿ ಯಾರು ಹೊಡೆಸ್ಕೊಂಡಿದ್ದ ಅವ್ನು ಸಿಕ್ಕಾಕೊಂಬಿಟ್ಟ. ಹೊರಗೆ ಬರೋಕ್ಕಾಗ್ತಾಯಿಲ್ಲ, ಅಲ್ಲಿ ಕೆಸರಲ್ಲಿ ಸಿಕ್ಕಾಕೊಂಬಿಟ್ಟಿದ್ದ. ಆಗ ಇನ್ನೊಬ್ಬ ಸ್ನೇಹಿತ ಇದ್ದ, ಯಾರು ಹೊಡೆದಿದ್ದ ಅವನು ಕಷ್ಟಪಟ್ಟು ಅವನ್ನ ಹೊರಗೆ ಎಳೆದು ನಿಲ್ಲಿಸ್ದ. ಆವಾಗ ಅವನೇನು ಮಾಡ್ದ, ಒಂದು ಕಲ್ಲಿನ ಮೇಲೆ ಇವತ್ತು ನನ್ನ ಗೆಳೆಯ ನನ್ನ ಪ್ರಾಣವನ್ನು ಉಳಿಸ್ತಾ ಅಂತ ಬರೆದ. ಇವನಿಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಅಲ್ಲಯ್ಯ, ನಾನು ಆವಾಗಲೇ ನಿನ್ನ ಕಪಾಳಕ್ಕೆ ಹೊಡೆದೆ, ನೀನು ಮರಳ ಮೇಲೆ ಇವತ್ತು ನನ್ನ ಸ್ನೇಹಿತ ನನಗೆ ಕಪಾಳಕ್ಕೆ ಹೊಡೆದ ಅಂತ ಮರಳ ಮೇಲೆ ಬರೆದೆ. ಈಗ ನೀನು ಕಾಪಾಡಿದೆ, ನೀನು ಕಲ್ಲು ಮೇಲೆ ನನ್ನ ಸ್ನೇಹಿತ ನನ್ನ ಪ್ರಾಣ ಉಳಿಸ್ತಾ ಅಂತ ಬರ್ದಿಯಲ್ಲ, ಯಾಕೆ ಅಂತ ಕೇಳ್ದ. ಆಗ ಇವನು ಹೇಳಿದಂತೆ, ನಾನು ಮರಳ ಮೇಲೆ ಬರೆದಾಗ ಕ್ಷಮೆ ಅನ್ನುವ ಗಾಳಿ ಬೀಸಿ ಅದೆಲ್ಲ ಹೊರಟೋಗುತ್ತೆ, ಅದು ಉಳ್ಕೊಳ್ಳಲ್ಲ. ಆದರೆ ಕಲ್ಲು ಮೇಲೆ ಬರೆದಿದ್ದು ಶಾಶ್ವತವಾಗಿ ಉಳಿಯುತ್ತೆ ಅಂತ. ಯಾಕೆ ಈ ಕತೆ ಹೇಳಿದೆ ಅಂದರೆ, ನಾವು ಯಾವಾಗಲಾದ್ರೂ ನಮ್ಗೆ ಯಾರು ಒಳ್ಳೇದು ಮಾಡಿದ್ರೆ ಅದನ್ನು ಶಾಶ್ವತವಾಗಿ ನೆನೆಸ್ಕೋಬೇಕು. ಯಾರಾದ್ರೂ ನಮಗೆ ಕೆಟ್ಟದ್ದು ಮಾಡಿದ್ರೆ ಆ ಕ್ಷಣಕ್ಕೆ ಇಟ್ಕೊಂಡು ಮರ್ತು ಬಿಡಬೇಕು. ಮನಸ್ಸಿನಲ್ಲಿ ಹಾಗೆ ಇಟ್ಕೊಂಡು, ಮನಸ್ಸಿನಲ್ಲಿ ಸಿಟ್ಟಿಟ್ಕೊಂಡು ಇದ್ದರೆ ನಾವೇ ಸಫರ್ ಮಾಡ್ತೀವಿ, ಅವ್ರು ಸಫರ್ ಮಾಡಲ್ಲ. ಎನಿವೆ, ಈಗ ಇನ್ನೊಂದು ದೋಸೆ ಹುಯ್ಯೋಣ. ನೋಡಿ, ಲೈಟಾಗೆ ಸ್ಪ್ರೆಡ್ ಮಾಡಬೇಕು. ಗುಳ್ಳೆ ಬರ್ತಿದ್ದಂಗೆ ನಾವು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಮುಚ್ಚಬೇಕು. ಒಂದು ಸ್ವಲ್ಪ ಟಕ್ಕಂತ ಬೇಯತ್ತಿದು. ಒಂದು ಸ್ವಲ್ಪ ಬೇಯ್ತಿದ್ದಂಗೆ ಇದನ್ನು ತೆಗೆದು ಇದರ ಮೇಲೆ ಚೀಸ್ ಮತ್ತು ಪನ್ನೀರ್ ಫಿಲ್ಲಿಂಗ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹರಡಬೇಕು. ಹರಡ್ಬಿಟ್ಟು ಮತ್ತೆ ಮುಚ್ಚಬೇಕು. ಈ ಚೀಸ್ ಕರಗೋ ತನಕ ಮುಚ್ಚಬೇಕು. ಅಷ್ಟಾದರೆ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಮಸಾಲಾ ಚೀಲ ರೆಡಿ. ಮಸಾಲಾ ಚೀಲ ಮಾಡೋದು ತುಂಬಾನೇ ಸುಲಭ ರೀ. ಮಿಕ್ಸಿ ಜಾರ್ಗೆ 4-5 ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ 1 ಇಂಚು ಹಸಿ ಶುಂಠಿ, ಸ್ವಲ್ಪ ನೀರ್ ಹಾಕಿ ರುಬ್ಬಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರ. ಮಸಾಲಾ ಪೌಡರ್ ತಯಾರಿಸ್ಕೊಳ್ಳಕ್ಕೆ ಪ್ಯಾನ್ಗೆ 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಹುರಿದ್ರ. ಅದನ್ನ ಒಂದ್ ತಟ್ಟೆಗೆ ಹಾಕಿದ್ರ. ಈಗ ಪ್ಯಾನ್ಗೆ 1/4 ಚಮಚ ಮೆಂತ್ಯ ಹಾಕಿ, ಜೊತೆಗೆ 1 ಕಪ್ ಏಲಕ್ಕಿ ಹಾಕಿ ಮೆಂತ್ಯ ನಾಚಿ ಕೆಂಪಗಾಗೋ ತನಕ ಹುರಿರಿ. ವಾ, ಸೂಪರ್ ಘಮ ಬಂತು ಅಲ್ವಾ? ಹಾಕ್ರಿ ತಟ್ಟೆಗೆ 2 ಪ್ಯಾನಿಗೆ 4 ಲವಂಗ ಹಾಕಿ
ನಿನ್ನ ಪರಿಮಳನು ಸೇರ್ಲಿ ಅಂತ ಹುರಿರಿ. ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ರಿ, ಪುಡಿ ಮಾಡ್ರಿ. ಆ ಪುಡಿ ಜೊತೆ ಅರ್ಧ ಚಮಚ ಹಸಿಮೆಣಸಿನ ಪುಡಿ, ಅರ್ಧ ಚಮಚ ಚಾಟ್ ಮಸಾಲ, ಅರ್ಧ ಚಮಚ ಆಮ್ಚೂರ್ ಪೌಡರ್ ಹಾಕಿ ಗರ್ರ ಅನ್ಸಿಬಿಡ್ರಿ. ಮಸಾಲ ಪೌಡರ್ ರೆಡಿ ಕಣ್ರಿ. ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ಇಂಗು, ಅದು ಕರ್ಗೋಕೆ ಸ್ವಲ್ಪ ನೀರು ಹಾಕಿ ಕರ್ಗೋಕೆ ಇಟ್ಟುಬಿಡಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ, ಅರ್ಧ ಕಪ್ ಮೊಸರು ಹಾಕಿ, ಹಾಗೆ ಪುಡಿ ಮಾಡಿರೋ ಮಸಾಲೆಗಳ ಮಿಶ್ರಣ ಹಾಕಿ ಎಲ್ಲ ಮೊಸರಿನಲ್ಲಿ ಲೀನ ಆಗೋ ಹಾಗೆ ಮಿಕ್ಸ್ ಮಾಡಿ. ಇನ್ನೊಂದು ಬೌಲ್ ನಲ್ಲಿ ತುರಿದಿರೋ ಪನ್ನೀರು 1 ಕಪ್ಪು, ತುರಿದಿರೋ ಚೀಸ್ 1 ಕಪ್ ಹಾಕ್ರಿ. ಅದಕ್ಕೆ ಸ್ವಲ್ಪ ಮಸಾಲಾ ಪೌಡರ್ ಹಾಕ್ರಿ, ಅದೇ ಮಿಕ್ಸ್ ಮಾಡಿದ್ವಲ್ಲ ಆಗ್ಲೇ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡ್ರಿ. ಇನ್ನೊಂದ್ ಬೌಲ್ಗೆ 1 ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ, ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಬ್ಬಿರೋ ಮಸಾಲೆನೂ ಹಾಕಿ, ಜೊತೆಗೆ ಮೊಸರಿನಲ್ಲಿ ಕಲಸಿಟ್ಟಿದೀವಲ್ಲ ಮಿಶ್ರಣ, ಅದನ್ನು ಹಾಕಿ ಎಲ್ಲ ಬೆರೆಯೋಕೆ ಸ್ವಲ್ಪ ನೀರ್ ಸೇರಿಸ್ರಿ. ಗಂಟಾಗದೆ ಇರೋ ಹಾಗೆ ಕಲಸಿ ನೀರಿನಲ್ಲಿ ಕರಗಿಸಿಟ್ಟಿದೀವಲ್ಲ ಇಂಗು, ಅದನ್ನು ಹಾಕಿ ಸ್ವಲ್ಪ ಅಡ್ಗೆ ಸೋಡಾ ಹಾಕಿ, ಅರ್ಧ ಚಮಚ ಕಸೂರಿ ಮೇಥಿನೂ ಅಂಗೈಯಲ್ಲಿ ಪುಡಿ ಮಾಡಿ ಹಾಕಿ, ಅರ್ಧ ಚಮಚ ಅರಿಶಿನ ಸೇರಿಸ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಎಲ್ಲ ಬೆರೆಯೋ ಹಾಗೆ ಚೆನ್ನಾಗಿ ಕಲಸಿ 10 ನಿಮಿಷ ನೆನೆಯೋಕೆ ಬಿಟ್ಟುಬಿಡಿ. ಈಗ ದೋಸೆ ತವಾನ ಚೆನ್ನಾಗಿ ಕಾಯೋಕಿಡಿ. ಕಲಸಿರೋ ದೋಸೆ ಹಿಟ್ಟನ್ನ ಸೌಟ್ನಿಂದ ತೆಗೆದು ಗುಂಡಾಗಿ ನೀಟಾಗಿ ತವಾದ ಮೇಲೆ ಹುಯ್ದು ಮೇಲೆ ಸ್ವಲ್ಪ ಎಣ್ಣೆ ಸವರಿ ಬೇಯಿಸ್ರಿ. ಈಗ ಪನ್ನೀರ್ ಚೀಸ್ನ ಮಿಕ್ಸ್ ಮಾಡಿಟ್ಟಿದ್ರಲ್ಲ, ಆ ಮಿಶ್ರಣನ ನೀಟಾಗಿ ದೋಸೆ ಮೇಲೆ ಹರಡಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ತೆಗೆದು ಮಡಚಿ ತಟ್ಟೆಗೆ ಹಾಕಿ, ಹೀಗೆ ಸೂಪರ್ ರುಚಿಯಾದ ಮಸಾಲಾ ಚೀಲ ಮಾಡಿಕೊಂಡು ಮನಸೋ ಇಚ್ಛೆ ಹೊಟ್ಟೆ ತುಂಬ ತಿನ್ನಿ. ಓಕೆ, ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದ ಮಸಾಲೆ ಚೀಲ ಟೇಸ್ಟ್ ಮಾಡೋವಂಥದ್ದು ಟೈಮು. ನಾವು ಮಾಡಿದ ಪುಡಿಯ ಘಮ, ಪುದೀನ ಸೊಪ್ಪಿನ ಘಮ ಅಂತ ಬರ್ತಾಯಿದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಸಾಫ್ಟ್ ಆದ ದೋಸೆ. ಈ ಚೀಸ್ ಮತ್ತು ಪನ್ನೀರ್ ಕಾಂಬಿನೇಷನ್ನು ಸಖತ್ ಮಜಾ ಕೊಡುತ್ತೆ. ಒಂದು ತಿಂದರೆ ಹೊಟ್ಟೆ ತುಂಬಿಡುತ್ತೆ, ಅಷ್ಟು ಹೆವಿ ಫುಡ್ ಇದು. ಓಕೆ, ವಾರದಲ್ಲಿ 1 ದಿವಸ ಯಾವತ್ತಾದ್ರೂ ತಿಂಡಿ ಮಾಡಬೇಕು ಅಂದಾಗ ಇದನ್ನು ಮಾಡಿ ವರ್ಕೌಟ್ ಆಗುತ್ತೆ. ಓಕೆ, ಅದ್ಭುತವಾದಂಥ ಮಸಾಲ ಚೀಲ. ಸೂಪರ್ ರುಚಿ, ಸೂಪರ್.